ಇದಾದರೂ ಕೂಡ 2028ಕ್ಕೆ ಜಯಪ್ರಕಾಶ್ ಅವರು ಅಭ್ಯರ್ಥಿ ಆಗೇ ಆಗ್ತಾರೆ ಸರ್ ಎಚ್ ಡಿ ಕೋಟೆ ಕ್ಷೇತ್ರದಿಂದ. ಇಲ್ಲ, ಖಂಡಿತ. ಯಾಕಂದರೆ ಈಗ ಆಲ್ರೆಡಿ ನಾವು ಎಲ್ಲ ತಾಲೂಕಿನ ಜನತೆ ಎಲ್ಲರನ್ನೂ, ಹಿರಿಯ ಮುಖಂಡರುಗಳಿರ್ಬೋದು, ಎಲ್ಲ ಸಮಾಜದ ಮುಖಂಡರುಗಳಿರ್ಬೋದು, ಯಜಮಾನರುಗಳಿರ್ಬೋದು, ಎಲ್ಲ ಯುವಕರು, ಎಲ್ಲ ಸಂಘದ ಯುವಕ ಸಂಘದವರು ಇರ್ಬೋದು, ಎಲ್ಲರನ್ನೂ ಕೂಡ ಭೇಟಿ ಮಾಡ್ತಿದ್ದೀವಿ. ನಾವು ಕೇಳ್ತಾ ಇದ್ದೀವಿ. 3 ಸತಿ ನಾವು ತಾಲೂಕಿನಲ್ಲಿ ವಂಚಿತರಾಗಿದ್ದೀವಿ. ಒಂದು ಸತಿ ಅವಕಾಶ ನಮಗೂ ಮಾಡಿಕೊಡಿ, ನಾವು ಏನು ತಪ್ಪು ಮಾಡಿದ್ದೀವಿ, ಯಾಕೆ ನಮಗೆ ಈ ಥರ ಶಿಕ್ಷೆ ಕೊಡ್ತಿದ್ದೀರಾ, ಇದು ನಮಗೂ ಒಂದು ಜೀವನ ಕೊಡಿ, ನಮ್ಮನ್ನು ಕೂಡ ತಬ್ಲಿ ಮಾಡಬೇಡಿ ರಾಜಕಾರಣದಲ್ಲಿ. ಹಾಗಾಗಿ ತಾವು ಕೂಡ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅಂತ ನಾನು ಪ್ರತಿಯೊಬ್ಬರನ್ನು ಕೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಈಗ ಎಲ್ಲರಿಗೂ ಗೊತ್ತಾಗಿದೆ ಹೊರಗಡೆ ಅವ್ರದ್ದು ಹೇಗಿರ್ತದೆ, ನಾವು ಸ್ಥಳೀಕರಾದ್ರೆ ಹೇಗಿರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಕೂಡ ಇಲ್ಲಿವರೆಗೂ ನನ್ನನ್ನು ಕೂಡ ನನ್ನ ತಾಲೂಕಿನ ಜನತೆ, ಈಗ ನಮ್ಮ ತಂದೆಯವರು MLA ಆದಾಗಲಿಂದ ಈಚೆಗೂ ಕೂಡ ನಾನು ನೋಡ್ಕೊ ಬರ್ತಾ ಇದ್ದಾರೆ. ನನ್ನ ನಡವಳಿಕೆ, ನನ್ನ ಆಗುವಗಳು ಎಲ್ಲರೂ ನೋಡ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ತುಲನೆ ಮಾಡ್ತಾರೆ. ಅದೆಲ್ಲ ಆದ ನಂತರ ಖಂಡಿತ ನಾನು ರಾಜಕಾರಣದಲ್ಲಿ 2028ಕ್ಕೆ ಅಭ್ಯರ್ಥಿ ಆಗೋದು ಶತಸಿದ್ಧ. ತಾಯಿ ಆಶೀರ್ವಾದ, ನಮ್ಮ ತಾಲೂಕಿನ ಜನಗಳ ಆಶೀರ್ವಾದದಿಂದ ನಾನು ಖಂಡಿತ 2028ಕ್ಕೆ ಅಭ್ಯರ್ಥಿ ಆಗ್ತೀನಿ.